ಇನ್ನು ಪವರ್ ಫೈಟ್ಗೆ ಹೈಕಮಾಂಡ್ಗೆ ಸುಸ್ತಾಗ್ಬಿಟ್ಟಿದೆ. ಸಿಎಂ ಡಿಸಿಎಂ ಬಣದಿಂದ ಈ ಖರ್ಗೆ ಯಾಕೋ ರೋಸಿ ಹೋದಂಗಿದೆ. ಏನು ಮಾಡಿದ್ರು ಇವರಿಬ್ಬರು ಕೂಡ ಕಾಂಪ್ರಮೈಸ್ ಆಗ್ತಾ ಇಲ್ಲ. ನಮಗೂ ಕೂಡ ನೋಡಿ ಸಾಕಾಯ್ತು ಅನ್ನೋ ಹಾಗೆ ಖರ್ಗೆ ರಿಯಾಕ್ಷನ್ ಅನ್ನು ಕೊಟ್ಬಿಟ್ಟಿದ್ದಾರೆ. ಸಿಎಂ ಡಿಸಿಎಂ ಬಣದಿಂದ ರೋಸಿ ಹೋದ್ರ ಖರ್ಗೆ ಅನ್ನುವಂಥ ವಿಚಾರ, ಹೈಕಮಾಂಡ್ಗೆ ಕಗ್ಗಂಟಾದಂತಹ ನಾಯಕತ್ವ ವಿಚಾರ ಇದು. ಸಿಎಂ ಮತ್ತು ಡಿಸಿಎಂ ನಾಯಕತ್ವ ಸಮರಕ್ಕೆ ಕಂಗಾಲಾಗ್ಬಿಟ್ಟಿದ್ದಾರಂತೆ. ನಾಯಕತ್ವ ಬಗ್ಗೆ ಪ್ರಶ್ನೆ ಕೇಳ್ತಿದ್ದಂತೆ ಕೈ ಮುಗ್ದಿದ್ದಾರೆ ಖರ್ಗೆ. ಅಧಿಕಾರ ಹಂಚಿಕೆ ವಿಚಾರದಲ್ಲಿ ಮತ್ತೆ ಖರ್ಗೆ ಮೌನವನ್ನು ವಹಿಸಿದ್ದಾರೆ. ಹೈಕಮಾಂಡ್ ಮಧ್ಯಪ್ರವೇಶ ಮಾಡಬೇಕೆಂದು ಒತ್ತಡವನ್ನು ಹಾಕಿದ್ದಾರೆ. ಪ್ರಶ್ನೆಗೆ ಕೈ ಮುಗಿದು ತೆರಳಿದಂತಹ ಎಐಸಿಸಿ ಅಧ್ಯಕ್ಷ ಖರ್ಗೆ ಸಾಕಾಗ್ಬಿಡ್ತು ಅವ್ರಿಗೆ. ಹಂಗಾದ್ರೆ ಏನ್ ಮಾಡಿದ್ರು ಕೂಡ ಎರಡೂ ಬಣದವರು ಒಪ್ಕೊಳ್ತಾ ಇಲ್ಲ. ಸಿಎಂ ಆಗಿ ಮುಂದುವರಿಯೋಣ ಅಂತ ಹೇಳೋದಾದ್ರೆ ಡಿಸಿಎಂ ಬಣದವರು ಒಪ್ತಾ ಇಲ್ಲ. ಆಯ್ತು, ಡಿಸಿಎಂ ಸಿಎಂ ಆಗ್ಲಿ ಅಂತ ಮಾತಾಡೋದಾದ್ರೆ ಸಿಎಂ ಬಣದವರು ಒಪ್ತಾ ಇಲ್ಲ. ಸೊ ಒಟ್ಟಾರೆ ಆಗಿ ಖರ್ಗೆ ಅವರು ಈ ಸಂಧಾನ ಪ್ರಕ್ರಿಯೆಯನ್ನು ಮಾಡಿ ಅವ್ರು ರೋಸಿ ಹೋದಂಗೆ ಕಾಣಿಸ್ತಾ ಇದೆ. ಕೈ ಮುಗ್ದು ಸಾಕಪ್ಪ ಸಾಕು ಅಂತ ಹೇಳ್ಬಿಟ್ಟು ಕಾರತ್ತಿದ್ರಂತೆ ಖರ್ಗೆ. ಇನ್ನು ಈ ವಿಚಾರದ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ. ಎಲ್ಲೋ ಒಂದು ಕಡೆ ಈ ಕಾಂಗ್ರೆಸ್ ಹೈಕಮಾಂಡಿಗೆ ಸಾಕಾಗ್ಬಿಟ್ಟಿದೆ. ಏನು ಮಾಡಿದ್ರು ಕೂಡ ಈ ಸಮಸ್ಯೆನ ಬಗೆಹರಿಸೋಕ್ಕೂ ಆಗ್ತಾ ಇಲ್ಲ, ಇವರಿಬ್ಬರನ್ನ ರಾಜಿ ಸಂಧಾನ ಮಾಡೋಕ್ಕೂ ಆಗ್ತಾ ಇಲ್ಲ. ಇಬ್ಬರು ಕೂಡ ಪಟ್ಟು ಹಿಡಿದು ಕೂತ್ಕೊಂಡಿದ್ದಾರೆ, ಇಲ್ಲ ನಮಗೆ ಸೀಟ್ ಬೇಕೇ ಬೇಕು ಅಂತ ಹೇಳಿ. ಖರ್ಗೆ ಅವರಿಗೂ ಇದು ಸುಸ್ತಾಗ್ಬಿಟ್ಟಿದೆ ಅಂತ ಹೇಳಿ. ಯಾಕೋ ಬಹುಶಃ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಇದರಲ್ಲಿ ಇಂಟರ್ಫಿಯರ್ ಆಗ್ತಾ ಇಲ್ಲ, ಖಾಲಿ ಖರ್ಗೆಗೆ ತಲೆನೋವಾಗ್ಬಿಟ್ಟಿದೆ ಅನ್ನುವಂಥ ವಿಚಾರಗಳು. ಏನೇನು ಅಪ್ಡೇಟ್ಸ್ ಬರ್ತಾ ಇದೆ? ಕಾರ್ತಿಕ್, ನಿಜ. ಯಾವಾಗ 136 ಸ್ಥಾನಗಳು ಬಂತು, ಹೈಕಮಾಂಡ್ ಒಂದು ಹಂತಕ್ಕೆ ನಾವಿನ್ನೂ ನಮ್ಮ ಒಂದು ಸರ್ಕಾರದ ಅಧಿಕಾರವನ್ನು ಜನ ಬಯಸ್ತಿದ್ದಾರೆ ಎನ್ನುವಂತಹ ಖುಷಿಯಲ್ಲಿತ್ತು. ಯಾವಾಗ ಅಧಿಕಾರ ಬಂದ ಕ್ಷಣದಿಂದಲೂ ಕೂಡ ಸಿಎಂ ಸ್ಥಾನಕ್ಕೆ ಒಂದಿಷ್ಟು ಜಟಾಪಟಿ ನಡೆದಿದ್ದು ಇದೆ. 5-6 ದಿನ ಸಿಎಂ ಅನ್ನು ಆಯ್ಕೆ ಮಾಡದೆ ಅಲ್ಲಿ ದೆಹಲಿಯಲ್ಲಿ ಒಂದಿಷ್ಟು ಐಡ್ರಾಮಾಗಳು ನಡೆದಿದ್ದು ಕೂಡ ಇದೆ. ಅದರ ಬಳಿಕ ಎವ್ರಿ ಡೇ ನಾಯಕತ್ವ ವಿಚಾರವಾಗಿ ಪ್ರತಿಯೊಬ್ಬರೂ ಕೂಡ 2.5 ವರ್ಷ ಅನ್ನುವಂತಹ ಹೇಳಿಕೆಗಳನ್ನು ಮುಂದುವರಿಸ್ಕೊಂಡೇ ಬಂದಿದ್ರು. ಆದರೆ ಇತ್ತೀಚೆಗಂತೂ ಅಂದರೆ ಯಾವಾಗ 2.5 ವರ್ಷವನ್ನು ಸರ್ಕಾರ ಪೂರೈಕೆ ಮಾಡ್ತೋ ಆ ದಿನಗಳಂತೂ ಇವನ್ ಸಿಎಂ ಡಿಸಿಎಂ ಕೂಡ ನೇರವಾಗಿಯೇ ಫೀಲ್ಡಿಗಿಳಿದು ಮಾತನಾಡುವಂತಹದ್ದನ್ನು ಮಾಡಿದ್ರು. ಶಾಸಕರುಗಳು ಮಾತನಾಡಿದ್ರು, ಸಚಿವರುಗಳು ಮಾತನಾಡಿದ್ರು. ಎಲ್ಲದಕ್ಕೂ ಕೂಡ ಹೈಕಮಾಂಡ್ ಒಂದು ಸಲ ಗುಟರನ್ನು ಹಾಕ್ತು, ಯಾರೂ ಕೂಡ ಬಹಿರಂಗವಾಗಿ ಮಾತನಾಡಬೇಡಿ ಅಂತ. ಆದರೂ ಕೂಡ ಮಾತೇನು ನಿಂತಿಲ್ಲ. ಇವತ್ತಿಗೂ ಕೂಡ ಆ ಹೇಳಿಕೆಗಳು ಮುಂದುವರಿತಾನೆ ಇದೆ. ಅದಕ್ಕೆ ಸ್ಪಷ್ಟ ಉದಾಹರಣೆ ನಿನ್ನೆ ಡಿ.ಕೆ. ಸುರೇಶ್ ಮಾತನಾಡಿದಂತಹದ್ದು. ತಾಳ್ಮೆಗೂ ಒಂದು ಮಿತಿ ಇದೆ ಅನ್ನುವಂತಹ ಅರ್ಥದಲ್ಲಿ ಮಾತನಾಡಿದ್ದು. ಇವೆಲ್ಲವೂ ಕೂಡ ಎಲ್ಲೋ ಒಂದು ಕಡೆ ಹೈಕಮಾಂಡ್ ನಾಯಕರನ್ನು ಕೂಡ ಬೇಸರ ತರಿಸಿದೆ ಅಂದರೆ ತಪ್ಪಾಗ್ಲಿಕ್ಕಿಲ್ಲ. ರಾಜ್ಯಕ್ಕೆ ಆಗಮಿಸಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾಧ್ಯಮದ ಮುಂದೆ ಏನು ಹೇಳಬೇಕು ಅನ್ನುವಂತಹದ್ದನ್ನು ಕೂಡ ಗೊತ್ತಾಗದೆ ಇವತ್ತು ಕೈ ಮುಗಿದು ಹೋಗುವಂತಹ ಪ್ರಸಂಗವೂ ಕೂಡ ನಡೀತು. ಇದೇ ಮಲ್ಲಿಕಾರ್ಜುನ್ ಖರ್ಗೆ ಎಲ್ಲ ನಾಯಕರು ಬಾಯಿ ಮುಚ್ಕೊಂಡು ಇರಿ ಅನ್ನುವಂತಹ ಒಂದು ಸ್ಪಷ್ಟ ಸಂದೇಶವನ್ನು ಇಡೀ ರಾಜ್ಯದ ಕಾಂಗ್ರೆಸ್ ನಾಯಕರುಗಳಿಗೆ ಹೇಳಿದ್ರೂ ಕೂಡ ಅದಾದ 1-2-3 ದಿನಗಳು ಸುಮ್ಮನಿದ್ದಂತಹ ನಾಯಕರು ಮತ್ತೆ ಅದೇ ರೀತಿಯಾದಂತಹ ಒಂದು ಹೇಳಿಕೆಗಳನ್ನು ಮುಂದುವರಿಸಿಕೊಂಡು ಬಂದರು. ಆಗ ಹೈಕಮಾಂಡ್ ಒಂದು ನಿರ್ಧಾರ ತೆಗೆದುಕೊಳ್ತು, ಇವ್ರಿಗೆ ಏನು ಹೇಳಿದ್ರು ಸುಮ್ಮನಾಗೋದಿಲ್ಲ, ನಮ್ಮ ಸಮಯ ಬಂದಾಗ ಮಾತನಾಡೋಣ ಅನ್ನುವಂತಹ ನಿಟ್ಟಿನಲ್ಲೇ ಇಲ್ಲಿಯವರೆಗೂ ಕೂಡ ಸುಮ್ಮನಿದ್ದಂಗಿದೆ. ಅದು ಮುಂದುವರೆದು ಕೂಡ ಇವತ್ತು ಏನು ರಾಜ್ಯಕ್ಕೆ ಆಗಮಿಸಿದ್ರು, ಈಗಷ್ಟೇ ಅವರು ದೆಹಲಿಗೂ ಕೂಡ ತೆರಳ್ತಾ ಇದ್ದಾರೆ. ತೆರಳೋದಕ್ಕೂ ಮುನ್ನವೂ ಕೂಡ ಪ್ರಯತ್ನ ಮಾಡುವಂತಹದ್ದು ಅಂದರೆ ಮಾಧ್ಯಮಗಳು ಮಾತನಾಡಿಸುವಂತಹ ಪ್ರಯತ್ನಗಳನ್ನು ಕೂಡ ಮಾಡ್ತಿದ್ದೇವೆ. ಆದರೆ ಅದಕ್ಕೂ ಮುನ್ನ ಪ್ರಯತ್ನ ಮಾಡಿದಂತಹ ಸಂದರ್ಭದಲ್ಲಿ ಕೈ ಮುಗಿದು ಹೋಗಿ ಅನ್ನುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ಅಂದರೆ ಆ ಒಂದು ಪ್ರಸಂಗ ನಡೆದಿದ್ದಂತಹದ್ದು ಎಲ್ಲೋ ಒಂದು ಕಡೆ ಹೈಕಮಾಂಡ್ ಕೂಡ ಬೇಸರದಲ್ಲಿ ಇದೆ ಅನ್ನುವಂತಹದ್ದಕ್ಕೆ ಸ್ಪಷ್ಟ ಉದಾಹರಣೆ ಅಂದರೆ ತಪ್ಪಾಗಲ್ಲ. ಕಾರ್ತಿಕ್, ಥ್ಯಾಂಕ್ ಯು ದೀಪಾ, ತಮ್ಮೆಲ್ಲ ಮಾಹಿತಿಗಳಿಗಾಗಿ.